ಜಯಮ್ಮ, ಏ ಜಯ, ಬಂದಿ ಸ್ವಾಮಿ. ಯಾಕೆ ಸ್ವಾಮಿ, ಇಂದೇಕೂ ನಿಮ್ಮ ಮುಖ ಬತ್ತಿ ಬಾಡ್ದಂತಾಗಿದೆಯಲ್ಲ, ಏನಾಯ್ತು ಅಂತ ಹೇಳಿ ಸ್ವಾಮಿ. ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲದಂತೆ ಆಗಿದೆ ಜಯ. ಸ್ವಾಮಿ, ಸಂಕೋಚ ಪಟ್ಕೊಳ್ದೆ ನನ್ನ ಮುಂದೆ ಹೇಳಿ ಸ್ವಾಮಿ. ನಿಮ್ಮ ಅರ್ಧಾಂಗಿಯಾದ ನಾನು ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ. ನಿಮ್ಮ ಕಷ್ಟ ಏನು ಅಂತ ನನಗೆ ತಿಳಿಬೇಕು. ಗಾಬರಿ ಆಗಬೇಡ ಜಯ. ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿ ಜೀವನದ ಸತ್ಯವನ್ನು ಕಳೆದುಕೊಂಡ ನಾನು ಮತ್ತೆ ನಿನ್ನ ಕೈ ಹಿಡಿದಾಗ ಮರಳಿ ಪಡೆದಂತಾಯ್ತು ನನ್ನ ನಿನ್ನ ನಡೆ ನುಡಿ ಕೇಳಿ. ಸ್ವಾಮಿ, ದೇವರಂತ ನೀವು ಸದಾ ನನ್ನ ಜೊತೆಯಲ್ಲಿ ಇರಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ರಿ ಅಂತ ಕನ್ಸುತ್ತೆ ಸ್ವಾಮಿ. ನಿಮ್ಮಂತ ಪತಿಯನ್ನ ಕೈ ಹಿಡಿದ ನಾನೇ ಪುಣ್ಯವಂತೆ ಸ್ವಾಮಿ, ಪುಣ್ಯವಂತೆ. ನೀನು ಈ ಮನೆ ಮಹಾಲಕ್ಷ್ಮಿ ಆಗಿ, ನೀನು ಈ ಮನೆ ಹೊಸ್ತಿಲು ದಾಟಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಸಂಸಾರದ ದಿಗ್ಗೋಚಿಯಾಗಿದೆ ಅಂದಾಗ ನೀನನ್ನು ಎಷ್ಟು ಹೊಗಳಿದ್ರೂ ಕಡಿಮೆನೆ. ಸಾಕು ಸಾಕು ನಿಮ್ಮ ಹೊಗಳಿಕೆ ಮಾತು. ಬನ್ನಿ ಹಾಗಾದ್ರೆ ಪ್ರಸಾದಕ್ಕೆ. ಬಿಸಿ ಪ್ರಸಾದಕ್ಕಿಂತ ಮುಂಚೆ ಸಂಚಲನ ಮೂಡಿಸಿದ ಈ ಮಾತುಗಾರನ ಮನತನಿಸಲು ಬಾ. ಹೋಗಿಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾಚಿ ನೀರಾಗಬೇಡ ಚೆಲುವೆ. ನಾಚುವ ನಗುಮುಖದಲ್ಲಿ ಮಲ್ಲಿಗೆಂತೆ ಹೂ ಅರಳಿ ನಿಂತಿರುವ ಈ ನಿನ್ನ ಮುದ್ದಾದ ತುಟಿಗೆ ಮುತ್ತಿಡುವ ಆಸೆಯಾಗಿದೆ. ಏನ್ರಿ ನೀವು, ವಯಸ್ಸಾದ್ರೂ ಇನ್ನು ಹಾಡಿ ಕುಣಿಬೇಕೆನ್ನುವ ಚಿಂತೆ ಇದೆಯೇನು? ಹುಂಚಿ ಗಿಡ ಮುಪ್ಪಾದ್ರಾದ್ರೂ ಹುಳಿ ಹೋಗೋದಂತೆ. ಅದು ನಿಮ್ಮ ಇಷ್ಟದಂತಿಗೆ. ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಈಗ್ಲಾದ್ರೂ ಬರ್ತೀರೇನ್ರಿ? ಅಣ್ಣ ಅಣ್ಣ ಯಾರೋ ಮೂರ್ಖ ನಿಮ್ಮ ಅಣ್ಣ. ಯಾಕಣ್ಣ ಯಾರಿಗೆ ಈ ಮಾತು? ನಿನ್ನ ತಮ್ಮ ಕ್ರಾಂತಿವೀರ ಬಂದಿದ್ದೀನಿ. ಬಾಯಿ ಮುಚ್ಚು ಅವೇಕಿ. ಅಣ್ಣ ಎಂಬ ನುಡಿ ತಪ್ಪಿಸಿದ ನೀನು ನನ್ನ ತಮ್ಮನಲ್ಲ. ನಿನ್ನಂತವನಿಗೆ ನಾನು ಯೋಗ್ಯವಾದ ಅಣ್ಣನೂ ಅಲ್ಲ. ಸ್ವಾಮಿ ಅಣ್ಣ ಸ್ವಾಮಿ ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನೀವು ಮನೆಗೆ ಬಂದಾಗ ನಿಮ್ಮ ಮುಖ ನೋಡಿ ನನಗೆ ಸಂಶಯ ಬಂದಿತ್ತು ರೀ. ಅಲ್ಲ ರೀ, ಅವನಿಗೆ ಈ ರೀತಿ ಮಾತಾಡ್ತಾ ಇದ್ರಲ್ಲ, ಅವನು ನಿಮ್ಮ ಒಡ ಹುಟ್ಟಿದ ತಮ್ಮನಲ್ವೇನ್ರಿ? ಅಲ್ಲ, ಅಣ್ಣನ ಮಾತು ಮೀರಿ ನಡೆದವನ ತಮ್ಮನಲ್ಲ. ಅಣ್ಣ ನಿಮ್ಮ ಮನಸ್ಸಿಗೆ ನೋವಾಗುವಂಥ ತಪ್ಪು ಕೆಲಸ ನಾನೇನಾದರೂ ಮಾಡಿದ್ದೀನಿ ಅಣ್ಣ? ಒಂದು ವೇಳೆ ನಿಮ್ಮ ಮುಖಕ್ಕೆ ಮಸಿ ಬಡಿಯುವಂಥ ತಪ್ಪು ಕೆಲಸ ನಾನೇನಾದರೂ ಮಾಡಿದರೆ ಅಣ್ಣ ಹೀಗಲೇ ಈ ಕೋಡ್ಲಿಯಿಂದ ನನ್ನನ್ನು ಕತ್ತರಿಸಿ ಬಿಡೋಣ, ಕತ್ತರಿಸಿ ಬಿಡು. ನ್ಯಾಯ ನೀತಿ ಧರ್ಮವೇ ನನ್ನ ಸಿರಿ ಎಂದು ನನಗೆ ಮಾತು ಕೊಟ್ಟು ಈಗ ಕದ್ದಿಲೆ ಕಾಮದಾಟ ಆಡಲು ವಾಯು ವ್ಯವಹಾರಕ್ಕೆ ಬಂದ ದೇವೇಗೌಡನ ತಂಗಿ ರಾಧಿಕಳನನ್ನು ರೇಪ್ ಮಾಡಲು ಕೆಣಕಿದೆ ಅಂತೆ. ನಾಚಿಕೆ ಆಗುದಿಲ್ಲ ನಿನ್ನ ಹೇಸಿ ಸಲ್ಲಕ್ಕೆ? ಅಣ್ಣ ಹುಟ್ಟುತ್ತಲೇ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನನ್ನೇ ನನ್ನ ತಂದೆ, ನನ್ನನ್ನೇ ನನ್ನ ತಾಯಿ ಎಂದು ತಿಳಿದುಕೊಂಡೆ. ಅಣ್ಣ ಇದು ಯಾವ ಈ ನುಡಿ ನುಡಿದೆ ಅಣ್ಣ ಈ ನಿನ್ನ ತಮ್ಮನಿಗೆ? ಸತ್ಯವೇ ನನ್ನ ಉಸಿರೆಂದು ನಿತ್ಯ ಬದುಕಿ ಬಾಳುವ ಈ ಧೀರನಿಗೆ ಬಲಾತ್ಕಾರ ಎಂಬ ಪಟ್ಟವೇ ಛೇ. ಅಣ್ಣ ಇದೇ ಮಾತನ್ನು ಯಾವನಾದರೂ ನುಡಿದಿದ್ದರೆ ಅವನನ್ನು ಇದೇ ಕೊಡ್ಲಿಯಿಂದ ಕಚಕಚನೆ ಕಡಿದು ನಮ್ಮ ಮೂರ ಅಗಶಿ ಬಾಗಿಲಿಗೆ ತೋರಣ ಕಟ್ಟಿಬಿಡ್ತಿದ್ದೆ. ಆದರೆ ದೇವರಂತ ನನ್ನನ್ನು ತಪ್ಪಿ ನುಡಿದಿದ್ದಾನಂತೇಳಿ ಸುಮ್ಮನಾಗಿ ಬಿಡ್ತೀನಿ ಅಣ್ಣ, ಸುಮ್ಮನಾಗಿ ಬಿಡ್ತೀನಿ. ಅಣ್ಣ ಅಂತ ಯಾಕೆ ಬರ್ತೀಯ? ಬಾರೋ ಬಾ, ನನ್ನನ್ನೇ ಕಡಿದು ಹಾಕ ಬಾ. ಅಣ್ಣ ಬಿಟ್ರಿ ಅವನನ್ನ ರೀ. ನೀವು ತಿಳಿದುಕೊಂಡಂತ ನನ್ನ ಮೈದುನ ಹಂತವನಲ್ಲ ಕಣ್ರಿ. ಧರ್ಮ ವಂಶವರು ಹುಟ್ಟಿದ ವೀರ ಕಣ್ರಿ ನನ್ನ ಮೈದುನ. ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ಕಾಪಾಡುವ ಶೂರ ಕಣ್ರಿ ನನ್ನ ಮೈದುನ. ಇವತ್ತು ಯಾರ್ದೋ ಮಾತನ್ನ ಕೇಳಿ ಅವನಿಗೆ ಇಂಥ ಕೆಟ್ಟ ಅಪವಾದವನ್ನ ಕೊಡಬೇಡಿ ಸ್ವಾಮಿ, ಕೊಡಬೇಡಿ. ಅತ್ತಿಗೆ ಈ ಕೆಲಸ ಎಲ್ಲ ಗೌಡ ಗಜರಾಜ ಕಟ್ಟಿದ ಸುಳ್ಳಿನ ಕತೆ ಅತ್ತಿಗೆ, ಸುಳ್ಳಿನ ಕತೆ. ಇಲ್ಲ ಇಲ್ಲ, ಹಾಗಾದರೆ ಯಾರು ಈ ವಿಷಯ ಹೇಳಿದ್ದಾರೆ ಹೇಳ ನಾನಿನ್ನ ಮುಂದೆ ಅವರನ್ನು ನಿನ್ನೆದುರಿಗೆ ತಂದು ಕೇಳ್ತೀನಿ ಈ ಕದ್ದಿರುವ ಮಾತನ್ನು. ಯಾರೋ ಯಾಕೋ ಸ್ವತಃ ದೇವೇಗೌಡನ ನನಗೆ ಬಂದು ಹೇಳಿದ್ದಾನೆ. ಹಾಗಾದರೆ ಅವನು ಮಾನ ಮರ್ಯಾದೆ ಬಿಟ್ಟ ಮೂರು ಬಿಟ್ಟ ನಾಲಾಯಕ ಅಂತ ಕಾಣುತ್ತೆ. ನನ್ನ ತಮ್ಮನೊಬ್ಬ ವೇದಾಂತ ಎಂದು ಸಾಕು ಮಾಡೋ ನಿನ್ನ ವೇದಾಂತವನ್ನು. ನನ್ನ ತಮ್ಮನೊಬ್ಬ ಮಾವೇದವಿ ಎಂದು ನಾನು ತಲೆ ಎತ್ತಿ ಬಾಳುವಾಗ ಈ ನಿನ್ನ ಹಲಕ ಬುದ್ಧಿಯನ್ನು ನೋಡಿ ನನ್ನ ತಲೆ ಕೆಳಗೆ ಮಾಡಿಬಿಟ್ಟೆ. ಊರ ಜನರೆದುರಿಗೆ ನೀನೊಬ್ಬ ಕಾಮುಕನಾಗಿ ಬದುಕೋ ಬದಲು ನೀನು ಸಾಯೋದೇ ಮೇಲು. ಅಣ್ಣ ನಿನ್ನ ತಮ್ಮನ ಮೇಲೆ ಈ ಶ್ವಾಸ ಕಳೆದುಕೊಂಡು ನೀನೊಂದು ಇಷ್ಟೊಂದು ಕಠೋರನಾದಿಯನ್ನ, ಇಷ್ಟೊಂದು ಕಠೋರನಾದಿಯ ನುಡಿಯಬೇಡ ಇನ್ನೊಂದು ಸರಿ ನನ್ನ ಅಣ್ಣ ಎಂದು. ನೀನಾಗೆ ಈ ಮನೆಯಿಂದ ಹೋಗಿ ಸಾಯದಿದ್ದರೆ ನಿನ್ನ ಕಣ್ಣೆದುರಿಗೆ ನಾನೇ ಈಗಲೇ ಸಾಯ ಇಲ್ಲಿ. ಬೇಡಣ್ಣ ಬೇಡ. ಪರರ ಮಾತು ಕೇಳಿ ಹೆದರಿ ಸಾಯುವುದು ಗಂಡಸಿನ ಲಕ್ಷಣವಲ್ಲ, ಲಕ್ಷಣವಲ್ಲ, ಅದು ಹೇಡಿಗಳ ಲಕ್ಷಣವನ್ನ. ಅಣ್ಣ ಶಾಂತದಿಂದ ನನ್ನ ಮಾತು ಕೇಳು. ಯಾವ ಕುತಂತ್ರದಿಂದ ಗಜರಾಜನ ಮಾತಿಗೆ ಕಿವಿ ಕೊಟ್ಟು ಆ ಗೌಡ ಸುಳ್ಳಿನ ಮಾತಿಗೆ ನೀನು ಶರಣಾಗಿದೆಯಲ್ಲ ಅಣ್ಣ, ನನ್ನ ಆತ್ಮಸಾಕ್ಷಿಯಾಗಿ ಸುಳ್ಳನ್ನ ಸುಳ್ಳು. ಅಂದು ಆ ಗಜರಾಜ ಆ ರಾಧಿಕಾಳನ್ನು ಒಲಿಸಿಕೊಳ್ಳುವ ಹಂಬಲದಲ್ಲಿ ಅವಳನ್ನು ಬಲಾತ್ಕರಿಸುವಾಗ ನಾನೇ ಆ ಗಜರಾಜನು ಒದ್ದು ಓಡಿಸಿ ಅವಳ ಮಾನ ಪ್ರಾಣ ಕಾಪಾಡಿದ್ದೀನಣ್ಣ. ನನ್ನನ್ನು ನಂಬು. ಮೈದುನ ಹೋಗ್ಬೇಡ, ಮೈದುನ ನಿಲ್ಲು, ಮೈದುನ ಹೋಗ್ಬೇಡ. ಹೇ ಬಾರಲೇ ಬಾ. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲ. ನಡೆಯೊಳಗೆ ಮನುಷ್ಯನ ಬಾಳಲಿ